ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸದು ಹಾಗೆ ಸಿಂಪಲ್ ಆಗಿರುವಂಥ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಇವತ್ತಿನ ಡಿಸೈನ್ಗೆ ನಾನು ನೀಡಲ್ ನಂಬರ್ 10 0.75 mm ತೊಗೊಂಡಿರೋದು. ಹಾಗೆ 7 ಎಳೆ ದಾರಾನ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಲೇಸ್ನ ಎಡ್ಜಲ್ಲಿ ಸ್ವಲ್ಪ ಅಷ್ಟೇ ಬಟ್ಟೆ ಬಿಟ್ಟು ನಾನು ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಮೆಟೀರಿಯಲ್ಸ್ ಏನೋ ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ನ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಲಾಕ್ ಆದಮೇಲೆ ನಾವಿವಾಗ ಚೈನ್ಗಳನ್ನ ಹಾಕ್ಕೊಳ್ಳೋಣ. 1 2 3 4 ಚೈನ್ 5 ಚೈನ್ ಹಾಕ್ಕೊಂಡು ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಬೇಕು ಅಂದರೆ 4 ಚೈನ್ ಸಹ ಹಾಕ್ಕೋಬೋದು. ಇಲ್ಲಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಒಂದು ಸತಿ. ಫ್ರೆಂಡ್ಸ್, ಹಾಗೆಯೇ Q&A ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನೇ ಒಂದು ಡೌಟ್ಸ್ ಇದ್ದರೆ, ಏನೇ ಒಂದು ಕ್ವಶನ್ ಇದ್ರೂ ಕಮ್ಯುನಿಟಿ ಟ್ಯಾಬಲ್ಲಿ ನಾನು ಒಂದು ಪೋಸ್ಟನ್ನ ಹಾಕಿರ್ತೀನಿ. ಆ ಪೋಸ್ಟ್ಗೆ ನಿಮ್ಮ ಡೌಟ್ ಆಗಲಿ, ನೀವೇನಾದ್ರು ತಿಳ್ಕೋಬೇಕು ಅನ್ನೋದಾಗಲಿ ಅಲ್ಲಿ ಕಮೆಂಟ್ ಮಾಡ್ಬೋದು. ಇಲ್ಲ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಗೆ ಏನಾದರೂ ಕ್ವಶನ್ನು ನನ್ನ ಹತ್ರ ಕೇಳಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ನೋಡಿ, ಒಂದು ಬೀಡ್ ಹಾಕ್ಕೊಂಡು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ನಾನು ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೇ ಡಿಸ್ಟೆನ್ಸು ಅಂದರೆ ಒಂದು ಕ್ರಾಸಾಗಿ ಇಟ್ಕೊಂಡ್ರೆ ನಮಗೆ ಬರುತ್ತಲ್ವ, ಅಷ್ಟು ಡಿಸ್ಟೆನ್ಸಲ್ಲಿ ಸಾಕು. ಇಲ್ಲ ಅಂದರೆ 2 ಚೈನ್ ಡಿಸ್ಟೆನ್ಸ್ ಅಂತ ನೀವು ತಿಳ್ಕೊಬೋದು. ಮತ್ತೆ ಇವಾಗ ದಾರ ತಗೊಂಡು ಇನ್ನೂ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಸೂಜಿ ಮೇಲೆ 2 ಸತಿ ದಾರ ತಗೋತಾ ಇದ್ದೀನಿ. ಸೇಮ್ ಪಾಯಿಂಟ್ಗೆ ನಾನು ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ. ಅಂದರೆ ಬೀಡನ್ನ ಹಾಕಿ ನಾನು ಮಾಡ್ತಾ ಇರೋದು. 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತೆ ಇವಾಗ ದಾರ ತೆಗೆದು ಇನ್ನೂ ಒಂದು ಬೀಡನ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ದಾರ ತೆಗೆದು ಇನ್ನೂ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಬೀಡನ್ನ ಹಾಕಿ ಮತ್ತೆ ಸೂಜಿ ಮೇಲೆ 2 ಸತಿ ದಾರ ಸುತ್ಕೋತೀನಿ. 1 2 ಸೇಮ್ ಪಾಯಿಂಟು ನಾವು ಆವಾಗಲೇ ಎಲ್ಲಿ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೋತೀನಿ. ಸೊ ಒಂದೇ ಪಾಯಿಂಟಲ್ಲೇ ಬರಬೇಕು, ಆ ರೀತಿ ನಾವು ವರ್ಕ್ ಮಾಡ್ಕೊಳ್ಳೋಣ. ನೋಡಿ, 3 ಬೀಡನ್ನ ಹಾಕಿ ನಾನು ತ್ರಿಬಲ್ ಕ್ರೋಶೆ ಮಾಡಿ ಆಯಿತು. ಇವಾಗ ನಾನು ಬೀಡನ್ನ ಹಾಕೋದಿಲ್ಲ, ಹಾಗೆ ತ್ರಿಬಲ್ ಕ್ರೋಶೇನ ಸೇಮ್ ಪಾಯಿಂಟ್ಗೆ ಮಾಡ್ಕೋತಾ ಇದ್ದೀನಿ. ನೋಡಿ, ಸೇಮ್ ಪಾಯಿಂಟ್ಗೆ ಬರಬೇಕು. ಸೊ ಇಲ್ಲ ಅಂದರೆ ಒಂದು ಪಾಯಿಂಟ್ ಆ ಕಡೆ ಕೂಡ ನೀವು ಮಾಡ್ಕೋಬೋದು. ಒಂದೇ ಪಾಯಿಂಟಲ್ಲಿ ನಮಗೆ ಹೋಲ್ ಆಗುತ್ತೆ ಅಂತ ಅದಿದ್ರೆ ಒಂದು ಪಾಯಿಂಟ್ ಗ್ಯಾಪಲ್ಲಿ ಮಾಡ್ಕೋಬೋದು. ತ್ರಿಬಲ್ ಕ್ರೋಶೆ ಆದಮೇಲೆ ನಾನಿವಾಗ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ನಾವು ಆವಾಗಲೇ ಬೀಡ್ ಹಾಕ್ದಲೇ ಏನು ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಆ ತ್ರಿಬಲ್ ಕ್ರೋಶೆಗೆ ಈ ರೀತಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಅಂದರೆ ಇದು ಪಿಕಾಟ್ ಸ್ಟಿಚ್ ಆಗುತ್ತೆ ನಮಗೆ. ಮತ್ತೆ ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. ಬೀಡನ್ನ ಹಾಕೋದು ಬೇಡ, ಸೇಮ್ ಪಾಯಿಂಟ್ಗೆ ನೀಡಲ್ನ ಇನ್ಸರ್ಟ್ ಮಾಡಿ ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೊಳ್ಳೋಣ. 2ರಲ್ಲಿ 1 ಮತ್ತು 2ರಲ್ಲಿ 1. ಕೊನೆಯದಾಗಿ ಈ 2 ಸಹ ಒಂದು ಮಾಡೋದು. ಮತ್ತೆ ಇವಾಗ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ನ ಹಾಕ್ಕೊಂಡು ಸೇಮ್ ತ್ರಿಬಲ್ ಕ್ರೋಶೆ ನಾವೇನು ಹಿಂದೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ನ ಮಾಡ್ಕೋಬೇಕು. ನಾವೇನು 4 ಚೈನ್ ಹಾಕಿರ್ತೀವಿ ಅಲ್ವಾ, ಅದನ್ನು ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸೂಜಿ ಮೇಲೆ 2 ಸತಿ ದಾರ ತೊಗೊಂಡು ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ನಾನು ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಆದಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ನಾವೇನು ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ 3 ಬೀಡ್ ಹಾಕಿ ತ್ರಿಬಲ್ ಕ್ರೋಶೆ ಮಾಡಿದೆ, 3 ಪಿಕಾಟ್ ಮಾಡಿ ನಾನು ತ್ರಿಬಲ್ ಕ್ರೋಶೇನ ವರ್ಕ್ ಮಾಡಿರೋದು. ಮತ್ತು ಇವಾಗ ದಾರ ತೆಗೆದು ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಗಮನ ಇಟ್ಕೊಳ್ಳಿ, ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಬಂದು 3 mm ಸೈಜಲ್ಲಿ ಬೀಡನ್ನ ಯೂಸ್ ಮಾಡ್ತಾ ಇರೋದು. ನಿಮಗೆ ಬೇಕು ಅಂದರೆ 0 ಸೈಜ್ ಬೀಡ್ ಕೂಡ ತಗೊಂಡು ಇಲ್ಲಿ ನೀವು ವರ್ಕ್ ಮಾಡ್ಕೋಬೋದು. ಬೀಡನ್ನ ಹಾಕಿ ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. ಸೇಮ್ ಪಾಯಿಂಟ್ಗೆ ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೊಳ್ಳೋಣ. 2ರಲ್ಲಿ 1 ಮತ್ತು 2ರಲ್ಲಿ 1. ಕೊನೆಯಲ್ಲಿ 2 ಲೂಪ್ ಇರುತ್ತೆ, ಸೊ ಅದನ್ನು ಸಹ ಒಂದು ಮಾಡೋದು. ಮತ್ತೆ ದಾರ ಮೇಲ್ ಮಾಡಿ ಇನ್ನೂ ಒಂದು ಬೀಡನ್ನ ನಾನು ಹಾಕೋತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ 3 ಬೀಡನ್ನ ಹಾಕಿದ್ವಿ ಅಲ್ವಾ, ಸೊ ಆರ್ಚ್ನ ಎಂಡಿಂಗಲ್ಲೂ ಸಹ ನಾವು 3 ಬೀಡ್ಗಳನ್ನ ಹಾಕೋಬೇಕು.
3 ಬೀಡನ್ನ ಹಾಕಿ ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೊಳ್ಳೋಣ. 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ, ಇದು ಈ ರೀತಿ ಬರುತ್ತೆ. ಮತ್ತು ಇವಾಗ ದಾರ ತೆಗೆದು ಇನ್ನೂ ಒಂದು ಬೀಡನ್ನ ತಗೋತಾ ಇದ್ದೀನಿ. ಸೊ ಕರೆಕ್ಟಾಗಿ ಇದನ್ನು ಯೋಚನೆ ಮಾಡಿ, ಅಂದರೆ ಗಮನ ಕೊಟ್ಟು ಈ ಡಿಸೈನ್ನ ವರ್ಕ್ ಮಾಡ್ಕೊಳ್ಳಿ. ಒಂದೇ ಪಾಯಿಂಟ್ಗೆ ನಾವು ವರ್ಕ್ ಮಾಡೋದ್ರಿಂದ ಹೋಲ್ ಬಿದ್ದುಬಿಡುತ್ತೆ. ಹಾಗಾಗಿ ಒಂದೊಂದೇ ಚೂರು ಪಾಯಿಂಟು ನೀವು ತಗೊಂಡು ಸ್ವಲ್ಪ ಡಿಸ್ಟೆನ್ಸಲ್ಲಿ ನೀವು ವರ್ಕ್ ಮಾಡ್ಕೋಬೋದು. ಸೊ ನೋಡಿ, 3 ಬೀಡ್ ಹಾಕಿ ಆಯಿತು. ಇವಾಗ ಇದನ್ನು ಆರ್ಚ್ನ ಈ ರೀತಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ. ಸ್ಟ್ರೈಟಾಗಿ ಲಾಕ್ ಮಾಡೋದು ಬೇಡ. ನೋಡಿ, ಈ ಥರ 1 ಇಲ್ಲಾಂದರೆ 2 ಪಾಯಿಂಟು ಒಳಗಡೆಗೆ ತಗೊಂಡು ನಾವು ಲಾಕ್ನ ಮಾಡ್ಕೊಳ್ಳೋಣ. ಅಂದರೆ ಆರ್ಚ್ನ ನಾನು ಎಂಡ್ ಮಾಡಿಕೊಂಡೆ. ಸೊ ನೋಡಿ, ಇದು ಆರ್ಚ್, ಇದು ಈ ರೀತಿ ಬರುತ್ತೆ. 3 ಬೀಡು, 3 ಪಿಕಾಟ್ ಸ್ಟಿಚ್ಚು ಮತ್ತು 3 ಬೀಡು. ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಯಾಕಂದರೆ ಇಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಬರೀ ಬೀಡ್ ವಿತೌಟ್ ಬೀಡು ನಾವು ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ವಿ. ಸೊ ಲಾಕ್ ಆದಮೇಲೆ ಮತ್ತೆ ಇವಾಗ 5 ಚೈನ್ ಹಾಕೋಬೇಕು. ಸೊ ಈ ಜಾಗದಲ್ಲಿ ಬೇಕು ಅಂದರೆ ನಿಮ್ಗೆ 4 ಚೈನ್ ಕೂಡ ಹಾಕೋಬೋದು, ಇಲ್ಲಾಂದರೆ 5 ಚೈನ್ ಕೂಡ ಹಾಕೋಬೋದು. ಸೊ ಅದನ್ನು ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಈ ಥರ ಬರುತ್ತೆ. ಈ ಡಿಸೈನ್ಗೆ ಯಾವುದೇ ರೀತಿ ನಾವು ಬೇಸ್ ಲೈನ್ನ ಹಾಕ್ಕೊಳ್ಳೋದಿಲ್ಲ. ಒಂದೇ ಪಾಯಿಂಟ್ಗೆ ಒಟ್ಟು 9 ತ್ರಿಬಲ್ ಕ್ರೋಶೆಗಳು ಬರುತ್ತೆ. ಇಲ್ಲೇನು ಮಾಡ್ತೀನಿ ಅಂತ ಅಂದರೆ ಸೂಜಿ ಮೇಲೆ ಮತ್ತೆ ದಾರ ತೆಗೆದು ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ನೀಡಲ್ನ ಹಾಕಿ ನಾನು ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೋತೀನಿ. 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1. ಮತ್ತೆ ಇವಾಗ ದಾರ ತೆಗೆದು ಇನ್ನೂ ಒಂದು ತ್ರಿಬಲ್ ಕ್ರೋಶೆ, ಸೇಮ್ ಪಾಯಿಂಟ್ಗೆ ಇನ್ನೂ ಒಂದು ತ್ರಿಬಲ್ ಕ್ರೋಶೆ. ಅಂದರೆ 3 ತ್ರಿಬಲ್ ಕ್ರೋಶೆಗೆ ನಾವು ಮೊದಲಿಗೆ ಬೀಡನ್ನ ಹಾಕಿ ವರ್ಕ್ ಮಾಡ್ಕೋತೀವಿ ಅಲ್ವಾ, ಆ ರೀತಿ. ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ತಾ ಇದ್ದೆ, ನಿಮ್ಗೆ ಏನಾದರೂ ಕ್ವೆಶ್ಚನ್ಸ್ ಇತ್ತು ಬೀಡ್ ಬಗ್ಗೆ ಆಗಿರ್ಬೋದು ಅಥವಾ ನನ್ನ ಬಗ್ಗೆ ಆಗಿರ್ಬೋದು, ಏನೇ ಕ್ವೆಶ್ಚನ್ಸು ಡಿಸೈನ್ಸ್ ಬಗ್ಗೆ ಆಗಿರ್ಬೋದು, ಏನೇ ಕ್ವೆಶ್ಚನ್ಸ್ ಇದ್ರೂ ಕಮ್ಯುನಿಟಿ ಟ್ಯಾಬಲ್ಲಿ ಒಂದು ಪೋಸ್ಟ್ ಹಾಕಿದ್ದೀನಿ, Q&A ವಿಡಿಯೋ ಮಾಡ್ತೀನಿ ಅಂಥೇಳಿ, ಅಲ್ಲಿಗೆ ನೀವು ಕಮೆಂಟ್ ಮಾಡ್ಬೋದು. ಸೊ ನಿಮಗೆ ಕಮ್ಯುನಿಟಿ ಟ್ಯಾಬಲ್ಲಿ ಕಮೆಂಟ್ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂತ ಅಂದರೆ ಈ ವಿಡಿಯೋ ಕೆಳಗಡೆ ಕೂಡ ನಿಮ್ಮ ಕ್ವೆಶ್ಚನ್ಸ್ನ ನೀವು ಕಮೆಂಟ್ನ ಮಾಡ್ಬೋದು. ಸೊ ಮತ್ತೆ ಇವಾಗ ದಾರ ತೆಗೆದು ಬೀಡನ್ನ ಹಾಕಿ ನಾನು ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೋತೀನಿ. ಸೊ ನೋಡಿ, ಬೀಡನ್ನ ಹಾಕಿ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ವರ್ಕ್ ಮಾಡೋದಕ್ಕೆ ನಾವು ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ. ಸೊ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ. ಫ್ರೆಂಡ್ಸ್, ಹಾಗೆಯೇ ಫೇಸ್ಬುಕ್ನಲ್ಲೂ ಕೂಡ ಸೀರೆ ಕುಚ್ಚು ರಿಲೇಟೆಡ್ ವೀಡಿಯೋಸ್ನ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇರೋರು ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಫೇಸ್ಬುಕ್ನಲ್ಲಿ ನನ್ನ ಯೂಟ್ಯೂಬಲ್ಲಿ ಏನು ಹೆಸರಿದೆ ಅಲ್ವ, ನನ್ನ ಚಾನಲ್ನ ಹೆಸರು, ಅದೇ ಹೆಸರನ್ನ ನೀವು ಫೇಸ್ಬುಕ್ನಲ್ಲಿ ಕೂಡ ಸರ್ಚ್ ಮಾಡಿದ್ರೆ ನನ್ನ ಒಂದು ಪೇಜ್ ಸಿಗುತ್ತೆ. ಅಲ್ಲೂ ಕೂಡ ಸೀರೆ ಕುಚ್ಚು ರಿಲೇಟೆಡ್ ವೀಡಿಯೋಸ್ನ ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ಪೋಸ್ಟ್ ಮಾಡದೇ ಇರೋವಂಥ ವೀಡಿಯೋಗಳನ್ನ ಅಲ್ಲಿ ಹಾಕಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಅಲ್ಲಿ ಕೂಡ ವೀಡಿಯೋಗಳನ್ನ ನೋಡ್ಕೋಬೋದು. ನೋಡಿ, ಬೀಡ್ ಹಾಕದೆ ತ್ರಿಬಲ್ ಕ್ರೋಶೆ ಮಾಡಿಕೊಂಡು 4 ಚೈನ್ ಹಾಕಿ ಅದೇ ತ್ರಿಬಲ್ ಕ್ರೋಶೆಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಪಿಕಾಟ್ ಸ್ಟಿಚ್ಚು ಒಂದೇ ಇದಕ್ಕೆ ಮಾಡ್ಕೊಳ್ಳೋ ಅಂಥದ್ದು. ಮತ್ತು ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ ಪಾಯಿಂಟ್ಗೆ ಸೊ ತ್ರಿಬಲ್ ಕ್ರೋಶೆ ಮಾಡಬೇಕು. ನಾನು ಹೇಳಿದೆ ಅಲ್ವಾ, ಸೇಮ್ ಪಾಯಿಂಟ್ಗೆ ಆಗಿಲ್ಲ ಅಂದರೆ ಪಕ್ಕನೇ ಒಂದೊಂದು ಚೂರು ಪಾಯಿಂಟ್ನೇ ನೀವು ಇನ್ಕ್ರೀಸ್ ಮಾಡಿಕೊಂಡು ಮಾಡ್ಕೋಬೋದು. ಯಾವಾಗ ಅಂತ ಅಂದರೆ ನಿಮಗೆ ಬಟ್ಟೆನಲ್ಲಿ ಹೋಲ್ ಬೀಳ್ತಾ ಇದೆ ಒಂದೇ ಪಾಯಿಂಟಲ್ಲಿ ಮಾಡಿದಾಗ ಅಂತ ಫೀಲ್ ಆಯಿತು ಅಂದಾಗ, ಸೊ ನೀವು ಒಂದು ಚೂರೇ ಪಾಯಿಂಟ್ನ ಈ ಕಡೆಗೆ ನೀಡಲ್ನ ಹಾಕಿ ನೀವು ವರ್ಕ್ನ ಮಾಡ್ಕೋಬೋದು. ಸೊ ನೋಡಿ, ಮತ್ತೆ ಇವಾಗ ಸೂಜಿ ಮೇಲೆ 2 ಸತಿ ದಾರ ತೊಗೊಂಡು ನಾನು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ ಸೇಮ್ ಪಾಯಿಂಟ್ಗೆ. ನೋಡಿ, ಒಂದು ಚೂರು ಅಷ್ಟೇ ನಾನು ಸೈಡಿಗೆ ತಗೊಂಡು ವರ್ಕ್ ಮಾಡಿರೋದು. ಸೊ ಇಲ್ಲಿ ಬೀಡ್ ಹಾಕೋದಿಲ್ಲ ಅಲ್ವಾ, ಆ ಜಾಗದಲ್ಲಿ ಏನಾಗುತ್ತೆ ಅಂದರೆ 4 ಚೈನ್ ಹಾಕಿ ನಾನು ಪಿಕಾಟ್ ಸ್ಟಿಚ್ನ ಮಾಡ್ಕೋತೀನಿ. ನೋಡಿ, 4 ಚೈನ್ ಹಾಕೋತಾ ಇದ್ದೀನಲ್ವಾ, ಅದೇ ಒಂದು ತ್ರಿಬಲ್ ಕ್ರೋಶೆಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸೊ ನೋಡಿ, 3 ಬೀಡ್ ಹಾಕಿದ್ದೀನಿ, 3 ಪಿಕಾಟ್ಸ್ ಹಾಕಿದ್ದೀನಿ. ಮತ್ತು ಈ ಕಡೆಗೆ 3 ಬೀಡನ್ನ ಹಾಕಿ ಆರ್ಚ್ನ ನಾನು ಕಂಪ್ಲೀಟ್ ಮಾಡ್ಕೋತೀನಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಸ್ಮಾಲ್ ಸೈಜ್ 0 ಸೈಜ್ ಬೀಡ್ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ನಾನು ಯೂಸ್ ಮಾಡಿರೋ ಬೀಡ್ ಸೈಜ್ ಬಂದು 3 mm ಸೈಜಲ್ಲಿ.
ನೋಡಿ ಸೇಮ್ ಪಾಯಿಂಟ್ಗೆ ಬೀಡನ್ನ ಹಾಕಿ ನಾನು ತ್ರಿಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇರೋದು. ಇಲ್ಲಿ ಬೀಡ್ ಹಾಕ್ಕೊಂಡಿದ್ದೀನಿ, ಅಂದರೆ ಆರ್ಚ್, ಮಿನಿ ಆರ್ಚ್ ಅಂತ ಇದೆ ಅಲ್ವಾ ಇದು. ಸೊ ಸ್ಟಾರ್ಟಿಂಗಲ್ಲಿ 3 ಬೀಡ್ ಹಾಕಿದ್ವಿ, ಮಿಡಲಲ್ಲಿ 3 ಪಿಕಾಟ್ ಸ್ಟಿಚ್ನ ಮಾಡ್ಕೊಂಡಿದ್ವಿ. ಸೊ ಕೊನೆಯಲ್ಲೂ 3 ಬೀಡನ್ನ ಹಾಕೋತಾ ಇದ್ದೀನಿ, ಆವಾಗ ನಮಗೆ ಈಕ್ವಲ್ ಆಗುತ್ತೆ ಅದು. ಸೊ ಫ್ರೆಂಡ್ಸ್, ಈ ಡಿಸೈನ್ಗೆ ಏನು ಮಾಡ್ಬೋದು ಅಂತ ಅಂದರೆ, ನಾನು ಬೀಡ್ ಹಾಕಿರೋ ಜಾಗದಲ್ಲಿ ಬರೀ ತ್ರಿಬಲ್ ಕ್ರೋಶೇನೇ ಹಾಕ್ಬೋದು. 3 ತ್ರಿಬಲ್ ಕ್ರೋಶೆ ಹಾಕಿ ಆಮೇಲೆ 3 ಪಿಕಾಟ್ ಸ್ಟಿಚ್ನ ಮಾಡಿ ಆಮೇಲೆ 3 ತ್ರಿಬಲ್ ಕ್ರೋಶೆನ ಹಾಕ್ಕೋಬೋದು. ಈ ಥರ ಕೂಡ ನೀವು ಡಿಸೈನ್ನ ಫಿನಿಶ್ ಮಾಡ್ಬೋದು. ಸೊ ಇದು ಗೊತ್ತಾಗಲಿಲ್ಲ ಅಂತ ಅಂದರೆ ಬೇಕಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಸೇಮ್ ಪಾಯಿಂಟ್ಗೆ ತ್ರಿಬಲ್ ಕ್ರೋಶೆ. ಇವಾಗಲೂ ಅಷ್ಟೇ ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು 1 ಇಲ್ಲ ಅಂದರೆ 2 ಪಾಯಿಂಟು ಒಳಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ಸ್ಟ್ರೈಟಾಗಿ ನೋಡ್ಕೊಳ್ಳಿ, ಇಲ್ಲ ಅಂದರೆ 1 ಇಲ್ಲ ಅಂದರೆ 2 ಪಾಯಿಂಟು ಒಳಗಡೆಗೆ ಲಾಕ್. 6 ಚೈನ್ ಆದಮೇಲೆ ಮತ್ತೆ ನಾವು 5 ಚೈನ್ ಹಾಕೋತೀವಿ. ಸೊ ಈ 5 ಚೈನ್ನ ಒಳಗಡೆಗೆ ನಮಗೆ ಕುಚ್ಚು ಬರುತ್ತೆ. ಸೊ ಇದನ್ನು ಸ್ಟ್ರೈಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಕುಚ್ಚನ್ನ ಆ ಕಡೆ ಈ ಕಡೆ ಒಂದು ಕ್ರಿಸ್ಟಲ್ ಬರೋ ಥರ ಕೂಡ ನಾವು ಹಾಕೋಬೋದು. ಬಟ್ ಡಿಸೈನು ಗಾಡಿ ಆಗಬಾರ್ದು, ಚೆನ್ನಾಗಿ ಕಾಣಿಸ್ಬೇಕು ಸಿಂಪಲ್ಲಾಗಿ ಅಂದರೆ ಇದು ಕರೆಕ್ಟಾಗಿ ಇರುತ್ತೆ ನಿಮಗೆ. ನೋಡಿ 2 ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಇದೇ ಥರ ಪೂರ್ತಿ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ನಾನು 4 ಆರ್ಚ್ಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಒಂದಕ್ಕೊಂದು ತುಂಬಾ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಇದು ನಾವು ಡೈರೆಕ್ಟಾಗಿ ಲೇಸ್ಗೆ ಮಾಡಿರೋದ್ರಿಂದ ಸ್ವಲ್ಪ ಫೋಲ್ಡ್ ಆಗೋ ಥರ ಕಾಣಿಸುತ್ತೆ. ಇದಕ್ಕೆ ಬೇಸ್ ಲೈನ್ ಕೂಡ ಹಾಕಿ ನೀವು ವರ್ಕ್ ಮಾಡ್ಕೋಬೋದು. ಇಲ್ಲಿ 5 ಚೈನ್ನ ಗ್ಯಾಪ್ಗೆ ನಾವು ಕುಚ್ಚನ್ನ ಹಾಕೋದು. ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ 135 ಎಳೆ ದಾರ ತೊಗೊಂಡಿರೋದು. ಅದನ್ನು ಡಬಲ್ ಮಾಡಿ ನಾವು ಕುಚ್ಚು ಕಟ್ಟಿದಾಗ 270 ಎಳೆ ದಾರ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾವು 450ವರೆಗೂ ಚಾರ್ಜ್ ಮಾಡ್ಬೋದು. 350ಇಂದ 450ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಡಿಸೈನು ಫೈನಲ್ ಲುಕ್ಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ನಮ್ಮ ಚಾನಲ್ ಲೈಕ್, ಶೇರ್ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕ್ವಶನ್ ಆ್ಯಂಡ್ ಆನ್ಸರ್ ವೀಡಿಯೋಗೆ ಇದೇ ವಿಡಿಯೋಗೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ ಮೆಟೀರಿಯಲ್ಸ್ ಏನೋ ಪರ್ಚೇಸ್ ಮಾಡಬೇಕು ಅಂದರೆ ಅದ್ರ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು.